ನಮಸ್ತೆ ಎಲ್ಲರಿಗೂ. ಎಸ್ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ನೂಡಲ್ಸ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಯಾವುದೇ ಸಾಸ್ ಏನು ಬಳಸಲ್ಲ. ಮನೆಯಲ್ಲೇ ಸಿಗುವಂಥ ಪದಾರ್ಥದಲ್ಲೇ ಸುಲಭವಾಗಿ ನೂಡಲ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಪದಾರ್ಥಗಳು: 1 ಪ್ಯಾಕ್ ನೂಡಲ್ಸ್ ತೊಗೊಂಡಿದ್ದೀನಿ. ಎಲ್ಲ ಕಡೆ ಸಿಗುತ್ತೆ ಇದು. ಟೊಮೊಟೊ 4 ಟೊಮೊಟೊ ತೊಗೊಂಡಿದ್ದೀನಿ. 4 ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ, ಅರಿಶಿನ, 1.5 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ತೊಗೊಂಡಿದ್ದೀನಿ, 100 ಗ್ರಾಮ್ ಎಣ್ಣೆ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮೊದಲು ನೂಡಲ್ಸ್ನ ಬೇಯಿಸ್ಕೊಳ್ಳೋಣ. ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 2 ಚಮಚಷ್ಟು ನೀರು, ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಯಾಕೆ ಉಪ್ಪು ಎಣ್ಣೆ ಹಾಕ್ತೀವಂದರೆ ಉಪ್ಪು ನೂಡಲ್ಸ್ಗೆ ಹಿಡಿಯುತ್ತೆ. ಎಣ್ಣೆ ನೂಡಲ್ಸ್ನೆಲ್ಲ ಬಿಡಿ ಬಿಡಿಯಾಗಿ ಇರೋಕ್ಕೆ ಸಹಾಯ ಮಾಡುತ್ತೆ. ಈಗ ನೀರು ಕುದೀಲಿ. ನೀರು ಕುದ್ಮೇಲೆ ನೂಡಲ್ಸ್ ಹಾಕ್ತೀನಿ. ಈಗ ನೀರು ಕಾದಿದೆ, ನೂಡಲ್ಸ್ ಹಾಕೋತೀನಿ. ಈಗ ಇದು ಬೆಂದಿದೆ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂದರೆ, ಇದನ್ನು ಹಿಂಗೆ ಕಟ್ ಮಾಡೋದು ಕಟ್ ಆಗುತ್ತೆ. ಈಗ ಇದನ್ನು ನೀರನ್ನ ಬಸ್ಕೋತೀನಿ. ಹಿಂಗೆ ಬಸ್ಕೊಂಡಾದಮೇಲೆ ನೀರು ಹಾಕಬೇಕು, ತಣ್ಣೀರನ್ನ. ತಣ್ಣೀರು ಹಾಕಿದ್ರೆ ಬಿಡಿ ಬಿಡಿಯಾಗುತ್ತೆ. ಇಟ್ಕೊಂಡಿದ್ದೀನಿ. ಎಣ್ಣೆ. ಈ ನೂಡಲ್ಸ್ ಮಾಡೋದಕ್ಕೆ ದೊಡ್ಡ ಬಾಣಲಿನೇ ಇಟ್ಕೋಬೇಕು, ಯಾಕೆಂದರೆ ಕೈ ಆಡಿಸ್ಬೇಕಲ್ಲ, ಅದಕ್ಕೋಸ್ಕರ. ಈಗ ಎಣ್ಣೆ ಕಾಯಲಿ. ನಾಲ್ಕು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಟೊಮೊಟೊ ಹಾಕೋತೀನಿ, 4 ಟೊಮೊಟೊ. ಟೊಮೊಟೊನು ಚೆನ್ನಾಗಿ ಫ್ರೈ ಆಗಬೇಕು. ಅರ್ಧ ಸ್ಪೂನ್ ಅರಿಶಿನ, ಖಾರದ ಪುಡಿ 1.5 ಸ್ಪೂನು, ಒಂದು ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋತೀನಿ. ಟೊಮೊಟೊ ಸ್ವಲ್ಪ ಬೇಯಲಿ. ಈಗ ಚೆನ್ನಾಗಿ ಆಗಿದೆ, ಗೊಜ್ಜು ಥರ ಆಗಿದೆ ನೋಡಿ. ಎಣ್ಣೆ ಎಲ್ಲ ಬಿಡ್ತಾ ಇದೆ. ಟೊಮೊಟೊನು ಚೆನ್ನಾಗಿ ಬೆಂದಿದೆ. ಈಗ ನೂಡಲ್ಸ್ ಹಾಕ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ತೀನಿ ಈಗ ಚೆನ್ನಾಗಿ. ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಆಗಲೇ ತೋರಿಸಿರಲಿಲ್ಲ. ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ನನಗೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೂಡಲ್ಸ್ ರೆಡಿಯಾಗಿದೆ, ಸರ್ವ್ ಮಾಡ್ತೀನಿ. ಈಗ ನೂಡಲ್ಸ್ ರೆಡಿಯಾಗಿದೆ. ಯಾವುದೇ ಸಾಸು ಏನೇ ಬಳಸಿಲ್ಲ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ಮಕ್ಕಳು. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಟೇಸ್ಟ್ ಮಾಡ್ತೀನಿ. ತುಂಬ ರುಚಿಯಾಗಿದೆ. ಇದೇ ಥರ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಡಿ. ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸ್ನ ತೋರಿಸ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.